ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ರು. ಸತತವಾಗಿ 2 ದಿನಗಳ ಕಾಲ ಈ ಪಾದಯಾತ್ರೆ ಆಯ್ತಲ್ಲ. ಬೆಂಗಳೂರು ಕೇಂದ್ರ ಯೂತ್ ಕಾಂಗ್ರೆಸ್ನಿಂದ ಈಗ ಪೋಸ್ಟರ್ ಮೇಲೆ ಪೋಸ್ಟರ್ ಅನ್ನು ಹರಿಬಿಡ್ತಿದ್ದಾರೆ. ಜೆಸಿ ಭವನದ ಗೇಟ್ಗೆ ಪೋಸ್ಟರ್ ಅನ್ನ ಈ ಕಾಂಗ್ರೆಸ್ ನಾಯಕರು ಅಂಟಿಸ್ತಿದ್ದಾರೆ. ಹೊಟ್ಟೆ ಕಿಚ್ಚಿನ ಸುಮಾರು ಕೋಳಿ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿಯವರ ಫೋಟೋ ಕೆಳಗಡೆ ಬರೆದು ಬಿಟ್ಟಿದ್ದಾರೆ. ಸೊ ಒಕ್ಕಲಿಗರು ಯಾರೇ ಅಧಿಕಾರ ಹಿಡಿದಿದ್ರು ಕೂಡ ಈ ಕೋಳಿಗೆ ಹೊಟ್ಟೆ ಕಿಚ್ಚು ತಡ್ಕೊಳಕ್ಕಾಗಲ್ಲ, ನರಳ್ತಾ ಇದೆ. ಕೋಳಿ ಚಿತ್ರಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಫೋಟೋವನ್ನ ಜೋಡಣೆ ಮಾಡಿದ್ದಾರೆ. ಬೆಂಗಳೂರು ಕೇಂದ್ರ ಯೂತ್ ಕಾಂಗ್ರೆಸ್ನಿಂದ ಈಗ ಪೋಸ್ಟರ್ ಮೇಲೆ ಪೋಸ್ಟರ್ ಅನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಅದನ್ನ ಹೋಗಿ ಅಂಟಿಸ್ತಿದ್ದಾರೆ. ಜೆಸಿ ಭವನದ ಗೋಡೆ ಆಗಿರ್ಬೋದು, ಆ ಗೇಟ್ಗೆ ಆ ಪೋಸ್ಟರ್ ಅಂಟಿಸಿ ಬರ್ತಿದ್ದಾರೆ ಕಾಂಗ್ರೆಸ್ನ ನಾಯಕರು. ಹೊಟ್ಟೆ ಕಿಚ್ಚಿನ ಸುಮಾರು ಕೋಳಿ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರ ಫೋಟೋವನ್ನ ಕೂಡ ಅದರಲ್ಲಿ ಹಾಕಲಾಗಿದೆ. ಕೋಳಿ ಚಿತ್ರಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಫೋಟೋವನ್ನ ಜೋಡಿಸಿದ್ದಾರೆ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಹೊಟ್ಟೆ ಕಿಚ್ಚಿನ ಸುಮಾರು ಕೋಳಿ ಅಂತ ಹೇಳಿ ಎಚ್ಚರ. ಒಕ್ಕಲಿಗರು ಯಾರೇ ಅಧಿಕಾರ ಹಿಡಿದ್ರು ಕೂಡ ಈ ಕೋಳಿಗೆ ತಡ್ಕೊಳಕ್ಕಾಗಲ್ಲ, ಹೊಟ್ಟೆ ಕಿಚ್ಚು ನೋಡು ಉಳ್ಕೊಳ್ತಾ ಇದೆ ಅಂತ ಹೇಳಿ ಈ ರೀತಿಯಾದಂತಹ ಒಂದು ವ್ಯಾಖ್ಯಾನಗಳನ್ನು ಕೂಡ ಅದರಲ್ಲಿ ಬರೆಯಲಾಗಿರುವಂಥದ್ದು. ಇದು ದೇಸಿ ತಳಿಯ ಕೋಳಿ ಆಗಿದ್ದು 2 ಜುಟ್ಟುಗಳು ಹೊಂದಿದೆ ಅಂತ ಹೇಳಿ ಈ ರೀತಿಯಾಗಿ ಅವ್ರ ಮೇಲೆ ಇವ್ರು ಟೀಕೆ ಮಾಡೋದು, ಇವ್ರ ಮೇಲೆ ಅವ್ರು ಟೀಕೆ ಮಾಡೋದು. ಯಾಕಂತಂದ್ರೆ 2 ದಿನಗಳಿಂದಲೂ ಕೂಡ ನಿರಂತರವಾಗಿ ಪಾದಯಾತ್ರೆಯನ್ನ ಮಾಡ್ತಾ ಇದ್ರು. ನಿನ್ನೆಷ್ಟೇ ಆ ಪಾದಯಾತ್ರೆ ವಿಫಲಗೊಂಡಿದೆ. ಬಿಕಾಸ್ ಆಫ್ ಪೊಲೀಸರು ಕೂಡ ಅದನ್ನ ಮುಂದುವರಿಸೋಕೆ ಬಿಡಲಿಲ್ಲ. ನೋಡಿ, ಮಿಸ್ಟರ್ ಕುಮಾರಸ್ವಾಮಿ ಅವರೇ, ಮೊದಲು ನಿಮ್ಮ ಬೇನಾಮಿ ಆಸ್ತಿಯನ್ನ ಬಿಡಿ, ಆಮೇಲೆ ರೈತರನ್ನ ಸಪೋರ್ಟ್ ಮಾಡಿ ಅಂತ ಹೇಳಿ. ಯಾಕಂತಂದ್ರೆ ಈಗಾಗಲೇ ಭೂಸ್ವಾಧೀನ ಮಾಡ್ಕೊಳ್ತಾರೆ ಕಾಂಗ್ರೆಸ್ನ ನಾಯಕರು ಅನ್ನುವಂತಹ ಕಾರಣಕ್ಕಾಗಿ ಆ ಒಂದು ಒತ್ತುವರಿ ಕಾರ್ಯಾಚರಣೆ ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತ ಹೇಳಿ ಕೂಡ ಜೆಡಿಎಸ್ ನಾಯಕರು ಪದೇ ಪದೇ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರು. ಸೊ ಹಾಗಾಗಿ ನಿನ್ನೆ ಪಾದಯಾತ್ರೆಯನ್ನ ಕೂಡ ಹಮ್ಮಿಕೊಂಡಿದ್ರು. ನೋಡಿ, ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಜೆಡಿಎಸ್ ಪಾದಯಾತ್ರೆಯನ್ನ ನಡೆಸ್ತಾ ಇದೆ. ಸರ್ಕಾರದ ವಿರುದ್ಧವಾಗಿ ತೀವ್ರವಾಗಿ ಟೀಕೆ ಮಾಡಿದ್ರು ನಿನ್ನೆ ಪಾದಯಾತ್ರೆ ಮಾಡುವಂತಹ ಸಂದರ್ಭದಲ್ಲಿ. ಆದ್ರೆ ಜೆಡಿಎಸ್ ಜೆಪಿ ಭವನದ ಸುತ್ತಮುತ್ತ ಕುಮಾರಸ್ವಾಮಿ ಅವರನ್ನ ಲೇವಡಿ ಮಾಡಿ ಈ ರೀತಿಯಾದಂತಹ ಪೋಸ್ಟರ್ಗಳನ್ನ ಅಂಟಿಸ್ತಿದ್ದಾರೆ.